ವಿಷ್ಣುವರ್ಧನ್ ಅವರ ಸ್ಮಾರಕ 2000 ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಏನು ಮೈಸೂರಲ್ಲಿ ಆಯ್ತಲ್ಲ ಅಂತ ಹೇಳಿ. 2009ರಲ್ಲಿ ನಿಮ್ಮದೇ ಸರ್ಕಾರ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದು. ಅದಾದ ನಂತರದಲ್ಲಿ ಬಾಲಣ್ಣನವರ ಕುಟುಂಬದ ಒಂದು ಹಗ್ಗ ಜಗ್ಗಾಟದಿಂದ ಇದುವರೆಗೂ ಅದು ಬಗೆಹರಿದಿಲ್ಲ ಸರ್. ಇಲ್ಲಿ ಸ್ಮಾರಕ ಲೋಕಾರ್ಪಣೆ ಆದಮೇಲೆ ಮೈಸೂರಲ್ಲಿ ಅಭಿಮಾನಿಗಳಿಗೆ ಅಲ್ಲಿ ಒಳಗಡೆ ಹೋಗೋಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಮತ್ತು ಪ್ರತಿ ಹುಟ್ಟುಹಬ್ಬ ಮತ್ತು ಅವರ ಪುಣ್ಯಸ್ಮರಣೆ ದಿವಸ ನಾವು ಪರ್ಮಿಷನ್ ತಗೊಂಡು DC ಆಫೀಸ್ಗೆ ಹೋಗಬೇಕು, ಕಮಿಷನರ್ ಆಫೀಸ್ಗೆ ಹೋಗಬೇಕು, ಪೊಲೀಸ್ ಕೆಂಗೇರಿ ಆಫೀಸು ಮತ್ತು ಕಾರ್ತಿಕ್ ಬಾಲಣ್ಣನವ್ರ ಕುಟುಂಬದ ಜೊತೆಗೆ ಸಂಧಾನ ಮಾಡಬೇಕು. ಮತ್ತು ಒಂದು ಹೂವು ಹಾಕ್ಲಿಕ್ಕೂ ಬಿಡ್ತಾ ಇಲ್ಲ ಸರ್. ಮತ್ತು ಮೊನ್ನೆ ಮಠ ಮಧ್ಯಾಹ್ನ ನಮ್ಮದು ಬ್ಯಾನರ್ಸ್ ಎಲ್ಲ ಕಿತ್ತಾಕಿದ್ದಾರೆ. ನಮಗೊಂದು ಆತಂಕ ಏನಂದರೆ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಿದ್ರೆ ಏನು ಮಾಡಬೇಕು, ನಾವು ಏನು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಆ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಹೋರಾಟದ ಉದ್ದೇಶ ನಮಗೆ ಒಂದು ಅಂಗೈಯಾಗಲ ಜಾಗ ಇಲ್ಲಿ ಕೊಡಿ ಅಂತ. ರಾಜಣ್ಣ, ನಾನು ಮಾತಾಡ್ತಾ ಇದ್ದೀನಿ. ಒಂದು ಅಂಗೈಯಾಗಲ ಜಾಗ ನಮಗೆ ಕೊಡಿ ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಸರ್. ಅದು ಕೂಡ ರಾಜಧಾನಿಯಲ್ಲಿ ಒಬ್ಬ ಕನ್ನಡದ ಬೇರು ನಾಟಕದಿಲ್ಲ, ಅದು 14 ವರ್ಷ ಆಗಿದೆ ಸರ್ ಅವ್ರು ತೀರೋಗಿ. ಈ ಹಿನ್ನೆಲೆಯಲ್ಲಿ ಕೂತ್ಕೊಳ್ಳಿ. ಓಕೆ, ಆಯಿತು. ಸೊ ಈ ಮನವಿಯನ್ನು ನಿಮಗೆ ಸಲ್ಲಿಸೋರಿದ್ದೀವಿ ಸರ್. ಆ ಮನವಿಯನ್ನು ಸ್ವೀಕರಿಸಿದ ನಂತರ ತಾವು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳ್ತೀವಿ. ಕಾಶಿನಾಥ್ ಸರ್, ಆ ಮನವಿಯನ್ನು ಎಲ್ಲರೂ ಸೇರಿ ಕೊಡೋಣ, ತಗೊಂಡು. ಓಕೆ, ಈಗ ನಮ್ಮನ್ನು ಉದ್ದೇಶಿಸಿ ಮಾನ್ಯ ವಿರೋಧ ಪಕ್ಷದ ನಾಯಕರು, ಈ ನಾಡು ಕಂಡ ಅತ್ಯಂತ ಜನಪ್ರಿಯರು ಆರ್ ಅಶೋಕ್ ಸರ್ ಅವರ ವ್ಯಾಪ್ತಿ ಪಕ್ಕದ ಕ್ಷೇತ್ರ ಇದು. ಖಂಡಿತವಾಗ್ಲೂ ನಮಗೆ ಡಿಸೆಂಬರ್ 30ರೊಳಗಡೆ ಈ ಒಂದು ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅವರಿಗೆ ನಾನು ನನ್ನ ಮೈಕನ್ನು ಕೊಡ್ತಾ ಇದ್ದೀನಿ. ನೀವೆಲ್ಲ ಶಾಂತಚಿತ್ತರಾಗಿ ಕೇಳಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಷ್ಣು ಅಭಿಮಾನಿಗಳಿಗೆ ನಮಸ್ಕಾರ ಅಂದೆ. ವೇದಿಕೆ ಮೇಲೆ ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಅಧ್ಯಕ್ಷರು, ನಮ್ಮ ಹೋರಾಟಗಾರರಂಥ ರವಿಕೃಷ್ಣ ರೆಡ್ಡಿ ಅವರು, ನಮ್ಮ ಚಲನಚಿತ್ರ ರಂಗದ ಕೆ ಮಂಜು ಅವರು, ಬಿಗ್ ಬಾಸ್ ರೂಪೇಶ್ ರಾಜಣ್ಣ ಅವರು, ಸೋಮಶೇಖರ್ ಗೌಡರು, ರಮೇಶ್ ಗೌಡರು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ವಿಷ್ಣು ಅಭಿಮಾನಿಗಳು ತಾವೆಲ್ಲ ಕೂಡ ಬಂದಿದ್ದಾರೆ. ರಾಜ್ಯದ ಮೇಲೆ ವಿಷ್ಣು ವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಕನ್ನಡದ ಹೋರಾಟದ ಸಂದರ್ಭದಲ್ಲಿ ಕನ್ನಡದ ನೆಲ, ಜಲ, ಭಾಷೆ ವಿಚಾರ ಬಂದಾಗ ಧ್ವನಿ ಎತ್ತಿ ಕನ್ನಡ ಪರವಾದ ಹೋರಾಟಗಳನ್ನು ಮಾಡಿರೋದು ನಾವೆಲ್ಲ ನೋಡಿರೋವಂಥದ್ದು. ನಾನು ಕೂಡ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ, ಭಾಳ ಬಾರಿ ವೈಯಕ್ತಿಕವಾಗಿ ಕೂಡ ಮಾತಾಡಿದ್ದೀನಿ. ಹಿಂದೆ ಅವರು ದೈವಾನಿರಾದ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ನಾವು ಸರ್ಕಾರ ಇತ್ತಲ್ಲ, ನಾನು ಈಗ ಮೈಸೂರಲ್ಲೂ ಅವಕಾಶ ಮಾಡಿದ್ದೀರಿ. ಆದರೆ ಅಲ್ಲಿರುವಂಥ ಒಂದು 10 ಗುಂಟೆ ಜಮೀನೇನಿದೆ, ಆ ಜಮೀನಲ್ಲಿ ದಿನನಿತ್ಯ ಪೂಜೆ ಮಾಡುವಂಥದ್ದಕ್ಕೆ ಪರ್ಮನೆಂಟಾಗಿ ಆ ಜಾಗ ಈ ಒಂದು ಪುಣ್ಯ ಭೂಮಿಯಾಗಿ ಅಲ್ಲಿರಬೇಕು ಅನ್ನೋದು ನಿಮ್ಮೆಲ್ಲರ ಒಕ್ಕೊರೋದು. ಅದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ, ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ನೆನ್ನೆನೇ ನನಗೆ ವಿಷಯ ಸಂಜೆ ಹೇಳಿದ್ದೆ. ಹೇಳಿದ ತಕ್ಷಣ ನಾನು ಬಂದಿದ್ದೆ.
ನನಗೆ ಭಾಳ ವಿಷ್ಣುವರ್ಧನ್ ಅವರ ಅಚ್ಚುಮೆಚ್ಚಿನ ಚಿತ್ರ ಅಂದ್ರೆ ನನಗೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಚಿತ್ರ ಇಷ್ಟ ಇರ್ತದೆ. ನನಗೆ ನಾಗರಾವ್ ಪಿಕ್ಚರ್ನ ಒಂದು 10 ಬಾರಿ ಚಿತ್ರವನ್ನು ನೋಡಿರ್ಬೋದು, 10 ಬಾರಿಗಿಂತ ಹೆಚ್ಚು ಬಾರಿ ಚಿತ್ರವನ್ನು ನೋಡಿದೆ. ಈಗಲೂ ಹಾಡುಗಳು ಬರ್ತೈತಲ್ಲ, ಹಾಡುಗಳನ್ನು ನಾವು ಕೇಳ್ತೀವಿ. ಭೂತಾಯನ ಮಗ ಅಯ್ಯೋ, ಅದು ಕೂಡ ಬಹಳ ಕಲಾತ್ಮಕವಾಗಿ ಬಂದಿರುವಂಥ, ರೈತರಿಗೆ ಜಗಳಾಡುವಂಥ, ಜಮೀನಿಗೆ ಜಗಳಾಡ್ತಾರಲ್ಲ ರೈತರಿಗೆ, ಅದು ಬಹಳ ಪ್ರಮುಖವಾದಂಥ, ಕೋರ್ಟ್ಗೆ ಅಲ್ಲದ್ರೆ ಏನಾಗ್ತೀರಾ ಅನ್ನೋದಕ್ಕೆ ಆ ಚಿತ್ರದಲ್ಲಿ ಸಂದೇಶಗಳನ್ನು ಕೊಟ್ಟಿದ್ದಾರೆ. ವಿಷ್ಣುವರ್ಧನ ಚಿತ್ರಗಳೆಲ್ಲ ಕೂಡ ಒಂದು ಜನಗಳಿಗೆ ಸಂದೇಶ ಕೊಡುವಂಥ ಸಿನಿಮಾಗಳು. ಅದಕ್ಕೋಸ್ಕರ ಅವರು ದಾದ ಆಗಿರೋದು ಅಲ್ವಾ, ವಿಷ್ಣು ದಾದ ಆಗಿರೋದು. ಸಾಹಸ ಸಿನಿಮಾ ನನ್ನ ಕ್ಷೇತ್ರದಲ್ಲೂ ಒಂದು 10 ಕಡೆ ಅವರ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. 10 ಕಡೆ ನಮ್ಮ ಪದ್ಮನಾಭ ನಗರದಲ್ಲಿ ಇವತ್ತೂ 10 ಕಡೆ 10 ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ಅವರ ಪುತ್ತಳಿಕೆಯನ್ನು ನಾನು ಕೂಡ ಅನಾವರಣೆ ಮಾಡಿದ್ದೀನಿ, ಹೋಗಿದ್ದೀನಿ. ಇಲ್ಲಿ ಎಮ್ಮರ ಕರೆಕ್ಟಪ್ಪ ಯಜಮಾನ ಆ ದೃಷ್ಟಿಯಿಂದ ಇವತ್ತು ತಮ್ಮ ಹೋರಾಟ ಏನು ಮಾಡ್ತಾ ಇದ್ದೀರಾ ಅದು ಕರೆಕ್ಟ್ ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೋಸ್ಕರ, ನಿಮ್ಮ ಸ್ವಂತದ ಕೆಲಸಕ್ಕೋಸ್ಕರ ಅಲ್ಲ. ವಿಷ್ಣು ದಾದಾ ಅವರ ನೆನಪು ಸದಾ ಉಳಿಬೇಕು. ಮುಂದಿನ ಜನಾಂಗದ ಕಲಾವಿದರಿಗೆ, ಜನಗಳಿಗೆ ಒಂದು ಮಾರ್ಗದರ್ಶನ ಆಗಬೇಕು. ಅದಕ್ಕೋಸ್ಕರ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥ ನಿಮ್ಮ ಕಾರ್ಯ, ಹೋರಾಟ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಬೇರೆ ಯಾವುದಾದ್ರೆ ಯಾರು ಬರಲ್ಲ, ಅಷ್ಟು ಜನ ಬಂದಿದ್ದೀರ, ಮೂಲೆ ಮೂಲೆಗಳಿಂದ ಬಂದಿದ್ದೀರ, ಇಷ್ಟು ಅಭಿಮಾನದಿಂದ ಬಂದಿದ್ದೀರ. ನಿಮ್ಮೆಲ್ಲರಿಗೂ ನನ್ನ ನಮನವನ್ನು ಸಲ್ಲಿಸ್ತೀನಿ. ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದೀನಿ, ಯಾಕೆಂದರೆ ಇದಾಗುವಂಥ ಸಂದರ್ಭ ನಾನು ಇದ್ದೀನಿ, ಜಾಗ ಕೊಡುವಂಥ ಸಂದರ್ಭದಲ್ಲಿ ನಾನು ಇದ್ದೆ, ಮಂತ್ರಿ ಆಗಿದ್ದೆ, ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನನ್ನ ಕಡೆಯಿಂದ ಏನಿದೆಯೋ ಅದೆಲ್ಲ ಕೂಡವನ್ನು ನಾನು ಮಾಡಿದ್ದೀನಿ. ನಮ್ಮದೇನು ಸೇವೆ ಅಂತಲ್ಲ, ಕರ್ತವ್ಯ ಅಂತ ನಾವೆಲ್ಲ ಮಾಡಿದ್ದೀವಿ ಆ ಸಂದರ್ಭ. ಈಗೂ ಕೂಡ ಈ ಒಂದು ಹೋರಾಟಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ನಾನು ಹೋರಾಟ ಮಾಡ್ತೀನಿ, ಸರ್ಕಾರದ ಜೊತೆ ಮಾತಾಡ್ತೀನಿ. ವಿರೋಧ ಪಕ್ಷದ ನಾಯಕನಾಗಿ ನನಗಿರುವಂಥ ಅವಕಾಶದಲ್ಲಿ ಅದು ಸಿಗಬೇಕು, ನಿಮ್ಮೆಲ್ಲರಿಗೂ ಸಿಗಬೇಕು. ದಿನನಿತ್ಯ ಪೂಜೆ ಮಾಡುವಂಥದ್ದಕ್ಕೆ, ದಿನನಿತ್ಯ ಪೂಜೆ ಮಾಡುವಂಥದ್ದಕ್ಕೆ, ಜನ ಭೇಟಿ ಮಾಡುವಂಥದ್ದಕ್ಕೆ, ಬೇರೆ ಬೇರೆ ಹಳ್ಳಿಗಳಿಂದ ಏನೋ ಕಾರಣಕ್ಕೋಸ್ಕರ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದಾಗ ವಿಷ್ಣುವರ ಅಭಿಮಾನಿಗಳು ಏನು ಮಾಡ್ತಾರೆ, ಒಂದ್ಸರಿ ಅದನ್ನು ದರ್ಶನ ಮಾಡೋಣ ಅಂತ ಹೇಳ್ತಾರೆ. ಪ್ರತಿ ಸರಿ ಈ ಥರ ಗಲಾಟೆ ಇದ್ದರೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಅದನ್ನು ಕೂಡ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತೀನಿ, ಸರ್ಕಾರದಲ್ಲೂ ಮಾತಾಡಿ ಏನು ಕೇಳ್ತಾ ಇದ್ದಾರೆ ಅದು ನ್ಯಾಯಯುತವಾಗಿದೆ. ಈ ಹೋರಾಟಕ್ಕೆ ನಾನು ಬೆಂಬಲವನ್ನು ವ್ಯಕ್ತ ಮಾಡಿ ಮನವಿಯನ್ನು ತೆಗೆದುಕೊಂಡು ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಇದ್ದೀನಿ, ಹೋರಾಟಕ್ಕೆ ಬೆಂಬಲ. ಅಧಿಕಾರಿಗಳ ಜೊತೆನೂ ಕೂಡ ಮಾತಾಡ್ತೀನಿ, ಅಧಿಕಾರಿಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ, ಸರ್ಕಾರದ ಕೂಡ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಧನ್ಯವಾದ.